ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡಿ ಮಾಡೋದು ತೋರಿಸ್ತೀನಿ. ವಡಿ ಹಿಟ್ಟು ನಿಮ್ಮ ಕಡೆ ಇರಲಿಲ್ಲ ಅಂತಂದ್ರೂ ಈ ರೀತಿ ಸಿಂಪಲ್ಲಾಗಿ ನೀವು ಮಾಡ್ಕೋಬಹುದು. ಈಗ ವಡಿ ಮಾಡೋದು ಹೆಂಗಂತ ತೋರಿಸ್ತೇನೆ ನೋಡ್ರಿ. ವಡಿ ಮಾಡೋಕ್ಕೆ ಈ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗೂ ಕೊಟ್ಟಿರ್ತೇನೆ, ಹೋಗಿ ನೋಡ್ರಿ. ಈಗ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 15 ಮೆಣಸಿನ್ಕಾಯಿ ತೊಗೊಂಡೇನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿ ತೊಗೋರಿ. 4 ಗಡ್ಡಿ ಬೆಳ್ಳುಳ್ಳಿ ಸುಲಿದಿಟ್ಕೊಂಡೇನಿ, ಅವನು ಹಾಕೋತೇನೆ. 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡೇನಿ. ತೊಳೆದ ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಹಾಕೋತೇನೆ. ಈಗ ಇದನ್ನು ಸಣ್ಣ ಮಾಡ್ಕೋಬೇಕು ನೋಡ್ರಿ. ಇಷ್ಟು ಸಣ್ಣ ಮಾಡ್ಕೊಂಡೇನಿ. ಇನ್ನು ಸೈಡಿಗೆ ಇಟ್ಕೋತೇನೆ. ಈಗ ಈ ಬೌಲೇ 2 ಬೌಲ ಗೋಧಿ ಹಿಟ್ಟು ತೊಗೊಂಡೇನಿ. ಅದ ಸಮ ಪ್ರಮಾಣದೊಳಗೆ ಜೋಳದ ಹಿಟ್ಟು ತೊಗೊಂಡೇನಿ. 2 ಬೌಲ್ ಐತಿ. ಒಂದು ಅರ್ಧ ಬೌಲ ಕಡ್ಲಿ ಹಿಟ್ಟು ತೊಗೊಂಡೇನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ ಉದ್ದಿನ ಬೇಳೆ, ಒಂದು ಸ್ವಲ್ಪ ಮೆಂತೆ ನೆನೆಸಿ ರುಬ್ಬಿ ಇಟ್ಕೊಂಡೇನಿ. ಒಂದು 2 ತಾಸು ನೆನೆಸಿದ್ನಷ್ಟ ಅದನ್ನು ರುಬ್ಬಿ ಹಾಕೋತೇನೆ. ಈಗ ನಾವು ಮೊದಲ ರುಬ್ಬಿ ಇಟ್ಕೊಂಡಿದ್ದ ಮಸಾಲೆ ಹಾಕೋತೇನೆ. ಒಂದು ಚಿಟಕಿ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೇನೆ. ಈಗ ಇದಕ್ಕೆ ಗ್ರೈಂಡರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಾಕೋತೇನೆ. ಇದನ್ನು ನಾನು ಬಿಸಿನೀರೊಳಗೆ ನಾದ್ಕೋತೇನೆ, ಯಾಕಂದ್ರೆ ನನಗೆ ಜಲ್ದಿ ಹಿಟ್ಟು ನೆನಿಬೇಕಾಗೈತಿ. ಅದಕ್ಕೆ ನೀವು ರಾತ್ರಿನ ನಾದಿ ಇಟ್ಕೊಂಡ್ರಿ ಅಂದರೆ ಬೆಳಗ್ಗೆ ನೆಂದಿರ್ತೈತಿ, ಅವಾಗ ಮಾಡ್ಬೋದು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಜ್ವಾನ ಅಂಗೈಲೆ ತಿಕ್ಕಿ ಹಾಕ್ಕೊಂಡೇನಿ. ಇದನ್ನು ಕಲಿಸ್ಕೋತೇನೆ ನೋಡ್ರಿ. ಈ ರೀತಿ ಹಿಟ್ಟು ಎಷ್ಟು ನೆನಿತೈತಿ ಅಷ್ಟು ಚಲೋ ನೋಡ್ರಿ. ಇಷ್ಟು ಗಟ್ಟಿಗೆ ನಾದ್ಕೊಂಡೇನಿ. ಈಗ ಇದನ್ನು ಒಂದು 2 ತಾಸು ನೆನೆಯಾಕೆ ಬಿಡ್ತೇನೆ ನೋಡ್ರಿ. ಹಿಟ್ಟು ನೆನೆದೈತಿ. ಉಳ್ಳಿ ಮಾಡ್ಕೋತೇನೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಡ್ತೇನೆ. ಹಿಟ್ಟು ಹಿಂಗೆ ಅಂಗೈಲೆ ನಾದ್ಕೋಬೇಕು. ನಾನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ನೀರು ಹಚ್ಕೊಂಡು ನಾದ್ಕೋತೇನೆ. ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ಉಳ್ಳಿ ಮಾಡ್ಕೋತೇನೆ. ಎಲ್ಲನೂ ಹಿಂಗೆ ಮಾಡ್ಕೋತೇನೆ ನೋಡ್ರಿ. ನಾ ಇಲ್ಲೇ ಸಣ್ಣ ಉಳ್ಳಿ ಮತ್ತು ಒಂದು ದೊಡ್ಡದು ಮಾಡ್ಕೊಂಡೇನಿ. 2 ರೀತಿ ಮಾಡೋದು ತೋರಿಸ್ತೇನೆ ನೋಡ್ರಿ. ಈಗ ಈ ರೀತಿ ತಳಗ ಎಣ್ಣೆ ಹಚ್ಕೊಂಡು ಹಿಟ್ಟಿಗೂ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ಸ್ವಲ್ಪ ದೊಡ್ಡ ರೊಟ್ಟಿ ಆಕಾರದೊಳಗೆ ಲಟ್ಟಿಸ್ಕೋಬೇಕು. ಇದಕ್ಕೆ ನಾ ಸ್ವಲ್ಪ ಎಳ್ಳು ಹಚ್ಕೋತೇನೆ. ಟೇಸ್ಟು ಕೊಡ್ತೈತಿ ಮತ್ತು ಚಂದನೂ ಕಾಣ್ತೈತಿ. ಈ ರೀತಿ ಇದನ್ನು ಲಟ್ಟಿಸ್ಕೋಬೇಕು ನೋಡ್ರಿ. ಈ ರೀತಿ ಆಗೈತಿ. ಈಗ ಇದನ್ನು ಒಂದು ಬಟ್ಲ ತೊಗೊಂಡು ಈ ರೀತಿ ಕೊರ್ಕೋತೇನೆ. ಅಂದ್ರೆ ಸೇಮ್ ಸೈಜ್ ಆಕತಿ. ಆಮೇಲೆ ಸ್ವಲ್ಪ ದಪ್ಪ ಆಕಾವು ಈ ವಡಿ. ಈ ಕಡೆಕಿನ ಹಿಟ್ಟೆಲ್ಲ ತಕ್ಕೋತೇನೆ ನೋಡ್ರಿ. ಈ ಸೈಜ್ ಆಗ್ಯಾವು. ಈಗ ಏನು ಕಾದೈತಿ ಇದನ್ನು ಕರ್ಕೋತೇನೆ ನೋಡ್ರಿ. ಈ ರೀತಿ ಎಣ್ಣೆಗೆ ಬಿಟ್ಟು ಸ್ವಲ್ಪ ಹಿಂಗೆ ಎಣ್ಣೆಗೆ ಗೊಜ್ಜಬೇಕು, ಅಂದ್ರೆ ಪ್ರೆಷರ್ಗೆ ಉಬ್ತಾವು ನೋಡ್ರಿ. ಎಷ್ಟು ಚಂದ ಉಬ್ಬಿತಿ. ಮತ್ತು ಇನ್ನೊಂದನ್ನು ಹಾಕಿ ಹಂಗೆ ಕರ್ಕೋತೇನೆ. ಒಬ್ಬೊಬ್ಬರ ಬಟ್ಲು ಕರಿಬಿ ಕಟ್ಟೆನೂ ವಡಿ ಮಾಡ್ಕೋತಾರೆ ನೋಡ್ರಿ. ಈಗ ಸಣ್ಣ ಉಳ್ಳಿ ತೊಗೊಂಡಿಲ್ಲ, ಅವನು ಹಿಂಗೆ ಲಟ್ಟಿಸ್ಕೊಂಡ ಕರ್ಕೋತೇನೆ. ನನಗೆ ಇದು ಚಲೋ ಅನಿಸ್ತೈತಿ. ಅದು ದೊಡ್ಡ ರೊಟ್ಟಿ ಮಾಡೋಕ್ಕಿಂತ ಇದು ಜಲ್ದಿ ಅನಿಸ್ತೈತಿ. ಮತ್ತು ಇದನ್ನ ಎಷ್ಟು ಬೇಕಷ್ಟು ತಳ್ಳಗೆ ಮಾಡ್ಕೋಬೋದು ನಾವು ನೋಡ್ರಿ. ಮಸ್ತ್ ಉಬ್ಬಿ ಬರತ್ತಾವು. ಇದೇ ರೀತಿ ಎಲ್ಲಾನು ಲಟ್ಟಿಸಿ ಕರ್ಕೋತೇನೆ ನೋಡ್ರಿ. ಮಸ್ತ್ ವಡಿ ತಳ್ಳಗ ಉಬ್ಬಿ ರೆಡಿ ಆಗ್ಯಾವು ನೋಡ್ರಿ. ಒಳಗನು ಬೆಂದಾವು. ಇವನ್ನ ನೀವು ಮೊಸರು, ಶೇಂಗಾ ಚಟ್ನಿ ಇಲ್ಲ ಕಾಯಿ ಚಟ್ನಿ ಹಚ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.